ಜೈ ಭಾರತ್, ವಂದೇ ಮಾತರಂ. ಭಾರತದ ಮಸಾಲ ಪದಾರ್ಥಗಳಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಮಾಡಿದ ಪದಾರ್ಥಗಳು ರುಚಿಕರವಾಗಬೇಕಾದರೆ ಅದಕ್ಕೆ ಮಸಾಲ ಪದಾರ್ಥಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಮಸಾಲ ಪದಾರ್ಥಗಳಲ್ಲಿ ಬೆಳ್ಳುಳ್ಳಿಯು ಒಂದು. ಇದರಲ್ಲಿ ತನ್ನದೇ ಆದ ಪೌಷ್ಟಿಕಾಂಶಕ ಅಂಶಗಳಿವೆ. ಇದನ್ನು ಆಯುರ್ವೇದಿಕ್ ಚಿಕಿತ್ಸೆಯಲ್ಲೂ ಕೂಡ ಬಳಸುತ್ತಾರೆ. ಈ ಬೆಳ್ಳುಳ್ಳಿಯಲ್ಲಿ ರೋಗ ನಿರೋಧಕ ಶಕ್ತಿಯೂ ಹೆಚ್ಚಿದೆ. ಈ ಮನುಷ್ಯನ ದೇಹಕ್ಕೂ ಕೂಡ ಈ ಬೆಳ್ಳುಳ್ಳಿ ಕೂಡ ಬೇಕಾಗಿರೋ ವಸ್ತು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಆಹಾರ ಸುರಕ್ಷತೆ ಪ್ರಾಧಿಕಾರ ಕೆಲವು ಜನರಲ್ ಸ್ಟೋರ್ ಶಾಪ್ಗಳ ಮೇಲೆ ದಾಳಿ ನಡೆಸಿ ಕೆಲವು ಬೆಳ್ಳುಳ್ಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಬೆಳ್ಳುಳ್ಳಿ ಚೈನಾದಿಂದ ಆಮದು ಮಾಡಿ ಉತ್ತಮ ಗುಣಮಟ್ಟದ ಬೆಳ್ಳುಳ್ಳಿ ಜೊತೆಗೆ ಈ ಕಲಬೆರಕೆ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿ ಕೆಲವು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಬೇರೆ ಎಲ್ಲೆಲ್ಲಿ ಮಾರಾಟ ಮಾಡುತ್ತಾರೆ ಅದರ ಬಗ್ಗೆ ಇನ್ನೂ ಗೊತ್ತಾಗಬೇಕಾಗಿದೆ. ಈ ಕಲಬೆರಕೆ ಬೆಳ್ಳುಳ್ಳಿಯಲ್ಲಿ ಯಾವುದೇ ರೀತಿಯ ಈ ಪೌಷ್ಟಿಕಾಂಶ ಸತ್ವಗಳಿಲ್ಲ. ಇದರಲ್ಲಿ ಯಾವುದೇ ರೀತಿಯ ರುಚಿ ಕೂಡ ಇಲ್ಲ. ಅಷ್ಟು ಮಾತ್ರವಲ್ಲ, ಈ ಸುವಾಸನೆ ಕೂಡ ಕಡಿಮೆ. ಇನ್ನು ಇದನ್ನು ಬಳಸಿದರೆ ದೇಹಕ್ಕೂ ಕೂಡ ಕೆಟ್ಟ ರಿಯಾಕ್ಷನ್ ಕೊಡುತ್ತದೆ ಹೀಗಂತ ರಿಪೋರ್ಟೇ ಬಂದಿದೆ. ಇನ್ನು ಬೆಳ್ಳುಳ್ಳಿಗೆ 1 kg 250ರಿಂದ 400 ರೂಪಾಯಿ ಇದ್ದರೆ ಈ ಬೆಳ್ಳುಳ್ಳಿಗೆ 80ರಿಂದ 100 ರೂಪಾಯಿ ಇರುತ್ತದೆ. ಈ ಅಂಗಡಿಯವರು ಹೆಚ್ಚಿನ ಲಾಭಕ್ಕೋಸ್ಕರ ಚೀನಾದ ಬೆಳ್ಳುಳ್ಳಿಯನ್ನು ಕಲಬೆರಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ಕೆಲವು ದಿನಗಳ ಹಿಂದೆ ಗುಜರಾತ್ನಲ್ಲಿ ಈ ಚೀನಾದ ಬೆಳ್ಳುಳ್ಳಿಗಳು ತುಂಬ ಪತ್ತೆಯಾಗಿದ್ದವು. ಇದನ್ನು ನೋಡಿದ ಸ್ಥಳೀಯ ವ್ಯಾಪಾರಿಗಳು ಕೂಡ ಪ್ರತಿಭಟನೆ ಕೂಡ ಮಾಡಿದರು. ಈಗ ಅದು ಭಾರತದಾದ್ಯಂತ ಸ್ಪ್ರೆಡ್ ಆಗಿದೆ ಕಾಣುತ್ತೆ. ಇನ್ನು ಚೀನಾದ ಬೆಳ್ಳುಳ್ಳಿ ಯಾಕೆ ಹಾನಿಕಾರಕ ಅಂತ ನೋಡೋದಾದರೆ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ರಾಸಾಯನಿಕ ವಸ್ತುಗಳನ್ನು ಬಳಸುತ್ತಾರೆ. ಅಷ್ಟು ಮಾತ್ರವಲ್ಲ, ಇದಕ್ಕೆ ಹೆಚ್ಚಿನ ಕೀಟನಾಶಕಗಳನ್ನು ಕೂಡ ಸಿಂಪಡಿಸುತ್ತಾರೆ. ಇವುಗಳು ಮಾನವನ ದೇಹಕ್ಕೆ ತುಂಬ ಹಾನಿಕಾರಕ. ಅಷ್ಟು ಮಾತ್ರವಲ್ಲ, ಈ ಚೈನಾ ಬೆಳ್ಳುಳ್ಳಿ ಹೆಚ್ಚಿನ ಬಾಳಿಕೆಗೋಸ್ಕರ ಅದಕ್ಕೆ ಸಿಂಥೆಟಿಕ್ ಕೆಮಿಕಲ್ ಕೂಡ ಬಳಸುತ್ತಾರೆ. ಇನ್ನು ಇದನ್ನು ಕಂಡುಹಿಡಿಯುವುದು ಹೇಗೆ? ಇದರಲ್ಲಿ ಭಾರತದ ಯಾವುದು ಚೀನಾದ ಯಾವುದು ಅಂತ ನೋಡಿ. ಭಾರತದ್ದು ಬಿಳಿ ಬಣ್ಣ ಇದ್ದರೆ ಚೀನಾದ್ದು ಪಿಂಕ್ ಕಲರಲ್ಲಿ ಅಂದರೆ ಸ್ವಲ್ಪ ಲೈಟ್ ಪಿಂಕಲ್ಲಿ ಬರುತ್ತದೆ. ಇನ್ನು ಭಾರತದ ಬೆಳ್ಳುಳ್ಳಿ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತದೆ. ಈ ಚೈನಾದ ಬೆಳ್ಳುಳ್ಳಿ ಗಾತ್ರದಲ್ಲಿ ಸಣ್ಣದಾಗಿರುತ್ತದೆ. ಭಾರತದ ಬೆಳ್ಳುಳ್ಳಿಯಲ್ಲಿ ಒಂದು 6ರಿಂದ 10 ಎಸಳುಗಳಿದ್ದರೆ ಚೈನಾದ ಬೆಳ್ಳುಳ್ಳಿಯಲ್ಲಿ 10ರಿಂದ 15 ಎಸಳುಗಳಿರುತ್ತದೆ. ಇನ್ನು ಭಾರತದ ಬೆಳ್ಳುಳ್ಳಿಯಲ್ಲಿ ಹೆಚ್ಚು ಪರಿಮಳ ಕೊಡುತ್ತದೆ ಹಾಗೂ ಹೆಚ್ಚು ರುಚಿಕರವಾಗಿರುತ್ತದೆ. ಚೀನಾದ ಬೆಳ್ಳುಳ್ಳಿಯಲ್ಲಿ ಅದು ಹೆಚ್ಚು ಪರಿಮಳವಾಗಿರುವುದಿಲ್ಲ ಹಾಗೂ ಹೆಚ್ಚು ರುಚಿ ಕೂಡ ಕೊಡುವುದಿಲ್ಲ.